ಮೋಸ ಮಾಡಿದ ಪ್ರಿಯಕರನ ವಿರುದ್ಧ ಯುವತಿಯೊಬ್ಬಳು ಸೇಡು ತೀರಿಸಿಕೊಂಡಿದ್ದಾಳೆ. ಅದಕ್ಕಾಗಿ ಸರ್ಕಾರ ಅವಳಿಗೆ ಭರ್ಜರಿ ಬಹುಮಾನವನ್ನು ಕೊಟ್ಟಿದೆ. ಅಷ್ಟಕ್ಕೂ ಆಕೆ ಮಾಡಿದ್ದೇನು, ಸರ್ಕಾರ ಯಾಕೆ ಬಹುಮಾನ ಕೊಡಬೇಕು ಅನ್ನೋ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪ್ರೀತಿಗಾಗಿ ಪ್ರಾಣ ಕೊಡುವ ಪ್ರೇಮಿಗಳ ನಡುವೆ ಮೋಸ ಮಾಡುವವರು ಇದ್ದಾರೆ. ಇಂಥ ಟೈಮಲ್ಲಿ ಕೆಲವರು ತಿಂಗಳುಗಟ್ಟಲೆ ಕೊರಗ್ತಾರೆ. ಇನ್ನು ಕೆಲವರು ಹಳೆಯದನ್ನೆಲ್ಲ ಮರೆತು ಹೊಸ ಜೀವನ ಶುರು ಮಾಡ್ತಾರೆ. ಇನ್ನೊಂದೆಡೆ ಮೋಸ ಮಾಡಿದ ಪ್ರೇಮಿಯ ಮೇಲೆ ಸೇಡು ತೀರಿಸಿಕೊಳ್ಳುವವರು ಕೂಡ ಇದ್ದಾರೆ. ಇದೀಗ ಅಂಥದ್ದೇ ಘಟನೆಯೊಂದು ಅಮೆರಿಕದಲ್ಲಿ ನಡೆದಿದೆ. ಇವಾ ಲೂಯಿ ಎಂಬ ಯುವತಿಯೊಬ್ಬಳು ತಾನು ಪ್ರೀತಿ ಮಾಡಿದ ಹುಡುಗನಿಂದ ಮೋಸ ಹೋಗಿದ್ದಾಳೆ. ಲೂಯಿ ಜೊತೆ ಪ್ರೀತಿಯಲ್ಲಿ ಇರುವಾಗಲೇ ಆತ ಬೇರೆ ಹುಡುಗಿಯೊಂದಿಗೆ ಲವ್ನಲ್ಲಿ ಇದ್ದ. ಹೀಗಾಗಿ ತನಗೆ ಮೋಸ ಮಾಡಿದ ಪ್ರಿಯಕರನ ಮೇಲೆ ಸೇಡು ತೀರಿಸಿಕೊಳ್ಳಲು ಮಾಸ್ಟರ್ ಪ್ಲಾನ್ ಮಾಡಿದ್ದಾಳೆ. ಸದಾ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರ್ತಿದ್ದ ಲೂಯಿ ತನ್ನ ಪ್ರಿಯಕರನ ಬಗ್ಗೆಯೂ ಮಾಹಿತಿ ಹಂಚಿಕೊಳ್ತಾ ಇದ್ಲು. ಇತ್ತೀಚೆಗಷ್ಟೇ ತನಗೆ ತನ್ನ ಹುಡುಗನಿಂದ ಮೋಸ ಆಗಿರುವ ವಿಷಯವನ್ನು ಕೂಡ ಹೇಳಿಕೊಂಡಿದ್ದಾಳೆ. ಅಲ್ಲದೆ ಆತನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಮುಂದಾಗಿದ್ದಾಳೆ. ತನ್ನ ಪ್ರೇಮಿ ಸರ್ಕಾರಕ್ಕೆ ತೆರಿಗೆ ಪಾವತಿಸದೆ ಹೇಗೆ ತಪ್ಪಿಸಿಕೊಂಡಿದ್ದ ಎಂಬುದರ ಕುರಿತು ವಿಡಿಯೋ ಹಂಚಿಕೊಂಡಿದ್ದಾಳೆ. ಇದಲ್ಲದೆ ತೆರಿಗೆ ವಂಚನೆ ಮಾಡಿರುವ ಬಗ್ಗೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೂ ಕೂಡ ತಿಳಿಸಿದ್ದಾಳೆ. ತನಿಖೆಯ ನಂತರ ಯುವತಿ ಹೇಳಿರುವುದು ನಿಜ ಎಂದು ಗೊತ್ತಾಗಿದೆ. ಇಂತಹ ಸುಳಿವು ನೀಡಿದ್ದಕ್ಕೆ ಸರ್ಕಾರ ಆಕೆಗೆ 83 ಲಕ್ಷ ರೂಪಾಯಿಯನ್ನು ಬಹುಮಾನವಾಗಿ ನೀಡಿದ್ದಾರೆ. ಅಮೆರಿಕದ ಕಾನೂನಿನ ಅಡಿಯಲ್ಲಿ ತೆರಿಗೆ ವಂಚಕರ ವಿವರಗಳನ್ನು ಬಹಿರಂಗಪಡಿಸುವವರಿಗೆ ಸರ್ಕಾರವು ಭಾರೀ ಬಹುಮಾನಗಳನ್ನು ನೀಡುತ್ತದೆ. ಆದಾಗ್ಯೂ ತೆರಿಗೆ ವಂಚನೆ $2 ಮಿಲಿಯನ್ ಹೆಚ್ಚಿದ್ದರೆ ಮಾತ್ರ ವಿವರಗಳನ್ನು ನೀಡಿದವರಿಗೆ ಇಂತಹ ಬಂಪರ್ ಆಫರ್ಗಳು ಸಿಗುತ್ತವೆ. ತೆರಿಗೆ ವಂಚಕರಿಂದ ವಸೂಲಿಯಾಗುವ ಮೊತ್ತದ 15% ರಿಂದ 30% ಹಣವನ್ನು ಮಾಹಿತಿದಾರರಿಗೆ ನೀಡಲಾಗುತ್ತೆ. ಈ ಮೂಲಕ ಲೂಯಿ ತನ್ನ ಪ್ರಿಯಕರನ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ನೀಡಿ ಸಖತ್ತಾಗಿ ಪಾಠ ಕಲಿಸಿದ್ದಾಳೆ. ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು. ಜಾಹೀರಾತು ನೀಡಲು 9110295814 ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭಾಶಯವನ್ನು ಕೋರಿ. ನಮಸ್ಕಾರ.